ಸ್ವರ್ಗದಲ್ಲಿ ಸಂತೋಷದಿಂದಿದ್ದಾರೋ ಹಿರಿಯವರ ವಿಚಾರವಾಗಿ ಕೇಳಿದಾಗ ನಾರದ್ರ ಹೇಳಿದ್ರಂತೆ, ನಿನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗಲಿಲ್ಲ ಧರ್ಮನಂದನ ಅಂತ. ಪಾಪ ದುಃಖ ತೃಪ್ತನಾದ. ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತಾದ್ರೆ, ಸಾಯುಜ್ಯವೇ ದೊರಕಬೇಕು ಅಂತಾದ್ರೆ ಮಾಡಬೇಕಾದದ್ದು ಏನು ಅಂತ ಅವರಲ್ಲೇ ಪ್ರಶ್ನೆ ಮಾಡಿದ. ಆಗ ನಾರದರು ಸೂಚಿಸಿದ್ರಂತೆ, ರಾಜಸೂಯವನ್ನು ಮಾಡು. ಹೌದು, ಅದನ್ನ ನೀನು ಮಾಡಿದೆ ಅಂತಾದ್ರೆ ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ತಿಳಿದ ಮರುಗಳಿಗೆ ರಾಜಸೂಯಾಧ್ವರವನ್ನು ಮಾಡುವಂತ ಸಂಕಲ್ಪವನ್ನು ಈತ ಕೈಗೊಂಡ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬರಬೇಕೆನ್ನಲು ಸುಖವಾಗಿ ಕರೆವಾಲೆಯನ್ನು ಕಟ್ಟು ಇಂದ್ರಸೇನನ್ನು ಇಲ್ಲಿಗೆ ಕಳುಹಿಕೊಂಡಿದ್ದ. ಎಲ್ಲಿಗೆ 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 ಅಲ್ಲ, ಯಾವ ಸೀರೆ ಆಗ್ಬೋದು, ಆಗುದಿಲ್ಲ ಅಂತ ಈಗ ಸದ್ಯಕ್ಕೆ ಸಾಕು. ಇನ್ನು ಬರ್ತೀನಿ ಅಲ್ಲ, ಅಲ್ಲ ಪೆಟ್ಟಿಗೆ ಇದ್ದದ್ದು ನೋಡಿದ್ದೇವೆ ನಾವು. ಮತ್ತೆ ನಿನ್ನಲ್ಲಿ ಯಾರು ಬರಬೇಕು ಅಂತ ಹೇಳಿದ್ದೆ? ಅವ ಬಂದದ್ದು ನನ್ನನ್ನು ಕರೀಲಿಕ್ಕೆ, ನಿನ್ನ ಕರೀಲಿಕ್ಕೆ ಬಂದವ ಅಲ್ಲ. ಸುಮ್ಮನಾಗಿ ಸ್ವಾಮಿ, ನಾನು ನೀನು ಹೆಂಡತಿ, ಮತ್ತೆ ಗಂಡನಿಗೆ ಆಹ್ವಾನ ಬಂದ್ರೆ ಮತ್ತೆ ಹೆಂಡತಿಗೆ ಪ್ರತ್ಯೇಕವಾಗಿ ಬರಬೇಕೆ ಸ್ವಾಮಿ? ಏನು ಹೋಗೋ ತಡ ಆಗ್ತದೆ, ಮತ್ತೆ ನಾವು ಮೊದಲು ಹೋಗ್ಬೇಕು. ನೀನು ಅಂತಲ್ಲ, ಹೆಂಗಸರ ಮನಸ್ಥಿತಿಯ ಹಾಗೆ. ಎಲ್ಲಿಯಾದ್ರೂ ನಿಮಗೆ ಹೋಗುವುದಕ್ಕೆ ಮನಸ್ಸಿಲ್ವಾ, ನಿಮ್ಮನ್ನೇ ಕರೆದ್ರೆ ನೀವು ಹೋಗುವವರಲ್ಲ. ಏನನ್ನಾದ್ರೂ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ. ಕರಿಬೇಕಾಗ್ತದೆ ಕೆಲವೊಮ್ಮೆ. ಒಂದು ವೇಳೆ ನಿಮಗೆ ಹೋಗುವುದಕ್ಕೆ ಮನಸ್ಸುಂಟು, ನಿಮ್ಮನ್ನೇ ಕರಿಬೇಕು ಅಂತಿಲ್ಲ. ಕೇರಿದ್ದು ನೀನು ಒಂದು ಮನೆ ಕರೆದ್ರೆ ಸಾಕು, ನೀ ಹೋಗ್ತೇನೆ ನಾನು ಬರ್ತೇನೆ ಅಂತ ಹೋಗಿ ಕಿವಿಯಿಂದ ಕಿವಿಗೆ ಬರುವುದು ಅದಲ್ಲ. ರಾಜಸೂಯಾಧ್ವರ ಮಾಡುವಂತ ಸಂಕಲ್ಪವೊಂದನ್ನ ಕೈಗೊಂಡೆ ಎನ್ನುವ ಮಾತ್ರಕ್ಕಾಗಿ ಇಲ್ಲಿಂದ ನಾನು ಹೋದ ಮರುಗಳಿಗೆ ಆತ ಮಾಡಿ ಪೂರೈಸ್ತಾನೆ ಅಂತಲ್ಲ. ಅದನ್ನು ನಡೆಸುವಲ್ಲಿ ಹೇಗೆ ನಿರ್ದೇಶನತ್ವಕ್ಕಾಗಿ ಶ್ರೀಕೃಷ್ಣ ಬರಬೇಕೆನ್ನುವುದು ಅವನ ಉದ್ದೇಶ. ಸತ್ಯ ಹೇಳ ನಿನಗೆ, ರಾಜಸೂಯಾಧ್ವರ ಮಾಡ್ತಾನೆ ಅಂತ ನಾನು ನಿನ್ನ ಬಿಟ್ಟು ಹೋಗೋ ಪ್ರಶ್ನೆ ಅಲ್ಲ, ನಿನ್ನನ್ನೇ ಕರ್ಕೊಂಡು. ನನಗೆ ಗೊತ್ತುಂಟು ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆಯ್ತು, ನಾಳೆ ದಿವಸ ಹೋಗೋಣ ಅಂತ ಅವನಿಗೆ ಇರಿಸಿಕೊಂಡ. ಅವ ಆ ಕಡೆ ಹೋಗದ್ದೆ, ಮತ್ತೊಬ್ಬ ಈ ಕಡೆಯಿಂದ ಬಂದ. ಹೌದು, ಮತ್ತೊಬ್ಬ ಬಂದ. ಹೌದು, ಯಾರು ಅಂತ ಕೇಳಿದೆ. ಅವ ಒಬ್ಬ ಖೈದಿ. ಸೆರೆಮನೆಗೆ ಹಾಕಬೇಕಿತ್ತು. ನಿಮ್ಮದೇ ಆದದ್ದು, ನಿಮ್ಮಿಂದಲೇ ಆದದ್ದು ಇದು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೊದಿಯುವವರು ಯಾರು? ಕಳ್ಳರ ಗುರು. ಒಂದ್ ಕಾಲದಲ್ಲಿ ಒಂದು ಬಗ್ಗೆ ಹೇಳಿದ್ರು. ಮತ್ತೆ ನೀವು ಹೀಗೆ ತಿರುಗಾಡುವಾಗ ಕೈದಿಗಳೆಲ್ಲ ಹಾಗೆ ತಿರುಗಾಡ್ತಾರೆ. ಅಯ್ಯೋ, ನಂದಗೋಕುಲದಲ್ಲಿ ಇರುವಾಗೆಲ್ಲ ನಾವು ಅನೇಕ ಅಂತದ್ ಕಾರ್ಯ ಮಾಡಿದ್ದೇವೆ, ಕಳ್ಳ ಅಂತ ಕರೆಸಿಕೊಂಡದ್ದು ಅಲ್ವಾ. ಆದ್ರೆ ಬಂದಂತ ಕೈದಿ ಯಾವ ಕೈದಿ ಅಂತ ನೋಡಿದ್ರೆ ನಮ್ಮೂರಿನ ಕೈದಿ ಅಲ್ಲ, ಇಲ್ಲಿನವರಲ್ವಾ, ಬೇರೊಂದು ಕಡೆಯಿಂದ ಇಲ್ಲಿಗೆ ಬಂದ ಕೈದಿ. ಹಾಗಾದ್ರೆ ಮೊದಲು ಸೆರೆಮನೆಗೆ ಹಾಕಬೇಕಿತ್ತು ನೀವು. ನಾನು ವಿಚಾರ ಮಾಡ್ಕೊಂಡೆ ಸೆರೆಗೆ ಹಾಕುವ. ಮತ್ತೆ ಸೆರೆಗೆ ಹಾಕಿದ್ಮೇಲೆ ಮತ್ತೆ ನಾಳೆ ದಿವಸ ಮತ್ತೆ ಏನೇನಾದ್ರೂ ಹೇಳಿದ್ರೆ ಮತ್ತೆ ನಾವು ಸೆರೆಗೆ ಹಾಕಿದವ್ರೆ ಬಿಡು ಪರಿಸ್ಥಿತಿ ಬರ್ತದೆ. ಮತ್ತೆ ನ್ಯಾಯ ಎಲ್ಲ ಹೇಗಿರ್ಬೇಕು ಗೊತ್ತಾ? ಒಮ್ಮೆ ಸೆರೆಗೆ ಹಾಕಿದ್ನ ಅವ ತಪ್ಪಿತಸ್ಥ ತಿಳಿದ ಮೇಲೆ ಸೆರೆಗೆ ಹಾಕ್ಬೇಕು, ಬಿಟ್ರೆ ಸೆರೆಗೆ ಹಾಕಿದ ಮೇಲೆ ವಿಚಾರಣೆ ಕೊಡಿಸೋ ಪದ್ಧತಿ ಇಟ್ಕೊಳ್ಬಾರ್ದು. ಅದು ಹೌದು. ಆದ್ರೆ ಅವ ಯಾವ ಊರಿನ ಕೈದಿಯೋ ಏನೋ, ಅಲ್ಲಿ ಯಾವ ಅಪರಾಧ ಮಾಡಿದ್ದಾನೋ ಏನೋ ಹೇಳಿದೆ. ಅವ ಅಪರಾಧ ಮಾಡಿ ಸೆರೆಮನೆ ಸೇರಿರುವ ಕೈದಿ ಅಲ್ಲ, ನಿರಪರಾಧಿ ಕೈದಿ. ಹೇಗಾಗ್ತದೆ ಸ್ವಾಮಿ? ಅಂದ್ರೆ ಸೆರೆಯಲ್ಲಿದ್ದರಿಂದ ಕೈದಿ, ಅವ ಅಪರಾಧ ಮಾಡಿದವನಲ್ಲ. ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಹೇಳಿದ್ದು ಹೀಗೆ, ಗಿರಿವ್ರಜಾಪಟ್ಟಣದ ಅಧಿಕಾರಿಯಂತೆ ಜಗಜ್ಜಟ್ಟಿ ಜರಾಸಂಧ. ಆತ ದಿಗ್ವಿಜಯಾಕಾಂಕ್ಷಿಯಾಗಿ ಪ್ರಪಂಚ ಪರ್ಯಟನೆ ಮಾಡುವಂತ ಕಾಲಕ್ಕೆ ಹೋರಾಟ ಕಣದಲ್ಲಿ ಶರಣಾಗಿ ಬಂದವರನ್ನ ರಕ್ಷಣೆ ಮಾಡುವುದನ್ನ ಬಿಟ್ಟು ಅಂತವರನ್ನ ತಂದು ಸೆರೆಯಲ್ಲಿಟ್ಟು ಹಿಂಸಿಸುತ್ತಾ ಇದ್ದಾನಂತೆ. 87 ಮಂದಿ ಅರಸು ಮಕ್ಕಳನ್ನ ಸೆರೆಯಲ್ಲಿಟ್ಟಿದ್ದಾನೆ ಮಾಗದ. ಅದಕ್ಕಾಗಿ ಅವನಿಂದ ನಮ್ಮ ಪಾಲಿಗೆ ರಕ್ಷಣೆ ಬೇಕೆನ್ನುವ ಹಾಗೆ ಕೇಳಿಕೊಂಡವರು ಅವರು. ಒಂದು ಭರವಸೆ ಮಾತು ಕೊಟ್ಟೆ. ಭರವಸೆ ಕೊಟ್ಟೆ. ಹೇಗೆ ಕೊಟ್ಟೆ ಕೇಳು. ಯೋಚಿಸುವ ಅಗತ್ಯ ಇಲ್ಲ. 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ ಅಂತ ಆಡಿದ. ನಾನೇ ಅವರಿಗೆ ದೇವತೆ ಪರಮಿಯುವುದೇ
ಪರನಿಗೀಯುವುದೇ ವರವೀಯುವುದೇ ವರವೀಯುವುದೇ ವರವನೀಯುವುದೇ ವರವ ಎನ್ನುವ ಗಾದೆಯನ್ನೊಂದ ಕಂಡೆನಿಂದಾನು 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 ಜನಕ ಮಾಗಧ ಗಂಜಿ ಜನಕ ಮಾಗಧ ಗಂಜಿ ಊರ ಬಿಟ್ಟೀನು ಊರ ಬಿಟ್ಟೀನು ಊರ ಬಿಟ್ಟೀನು ಜನಕ ಮಾಗಧ ಗಂಜಿ ಜನಕ ಮಾಗಧ ಗಂಜಿ ಊರ ಬಿಟ್ಟೀನು ಊರ ಬಿಟ್ಟೀನು ಊರ ಬಿಟ್ಟೀನು ಊರ ಬಿಟ್ಟೀನು ಎನ್ನುವಗಾದೆಯನ್ನೊಂದ ಕಂಡೆನಿಂದಾನು ಕಂಡೆನಿಂದಾನು ಜನಕ ಮಾಗಧ ಗಂಜಿ ಊರ ಬಿಟ್ಟೀನು ಅರಸ ಹೇಳು ಸ್ವಾಮಿ. 8 ದಿವಸದಲ್ಲಿ ಮಾಗದನನ್ನ ಕೊಂದು ನಿಮ್ಮನ್ನ ಸೆರೆಯಿಂದ ಬಿಡಿಸ್ತೇನೆ. ಆಗುವುದಿಲ್ಲ ಸ್ವಾಮಿ. ನೀವು 8 ದಿವಸ ಮಾಗದನನ್ನ ಕೊಂದು ಬಿಡಿಸ್ತೇನೆ. ನಿಮ್ 8ರ ನಂಟೊಂದು ಯಾರಿಗೂ ಅರ್ಥ ಆಗುವುದಲ್ಲ. ಅರೆ ಅವರಿಗೆ ಅರ್ಥ ಆಗಿದೆ, ಸಂತೋಷ ಪಟ್ಟು ಹೋಗಿದ್ದಾರೆ. ಪಾಪ ನನಗೆ ಅನಿಸುವುದು ಸ್ವಾಮಿ. ಏನು ಈಗ ನಿಮ್ಮಲ್ಲಿ ಅನೇಕಾನೇಕರು ಬಂದು ಹೌದು ಅನೇಕಾನೇಕ ಉಪಕಾರಗಳನ್ನು ಕೇಳುವುದುಂಟು. ಖಂಡಿತ ನಿಮ್ಮ ಕೈಲಾದದ್ದು ನೀವು ಮಾಡಿದ್ದು ಉಂಟು. ಹೌದು ಆದ್ರೆ ಇವರು ಬಂದು ಕೇಳಿದ ನಂತರದಲ್ಲಿ ನೀವು ಅವರಿಗೆ ಮಾತು ಕೊಟ್ಟಿರಾ? ಹೌದು ಮಾಗದ ಅವನ ಸೇರಿರುವಂತಹ ಸೆರೆಯಾಳುಗಳು ಇವರು. ಹೌದು ಅವರನ್ನು ಬಿಡಿಸುತ್ತೇನೆ. ಬಿಡಿಸ್ತೇನೆ. ಹಾ ನನಗೀಗೊಂದು ಕತೆ ನೆನಪಾಗುತ್ತಾ ಉಂಟು. ಕತೆ ಹೇಳಲ್ಲ? ಅಯ್ಯೋ ನೀ ಹೇಳ್ತಿ ಅಂತಾದ್ರೆ ಕೇಳು. ಹೌದಲ್ಲ? ಹೌದು ಕತೆ ಕೇಳುವುದು ನಾನು ಮೊದಲಿಂದ ಅಭ್ಯಾಸ. ಹೌದಲ್ಲ? ಹೌದು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡವಾದಂತಹ ಕಾಡಿತ್ತಂತೆ. ಈಗಿಲ್ಲ, ಈಗಿಲ್ಲ, ಒಂದನೊಂದು ಕಾಲದಲ್ಲಿ ಇದ್ದದ್ದೇ ಕಾಡು. ಈ ಕಾಡಿಗೆ ಮುಟ್ಬೇಕು ಇಲ್ಲಿ. ಈಗಲ್ಲ, ಹಳೆದು. ಹಳೆ ಹಳೆ ದಟ್ಟವಾದಂತಹ ಅರಣ್ಯ ಮಧ್ಯದಲ್ಲಿ ಒಂದು ಕಿರುದಾಟ ದಾರಿ ಇತ್ತಂತೆ. ಮೊದಲ ಹಾಗೆ ಹಾ. ಈಗ ಅದಲ್ಲ. ಈಗ ಅಗಲವಾದ ಹೌದು. ಹಾಗಾದ್ರೆ ಆ ಕಿರುದಾದ ದಾರಿ ಇರುವುದು ಯಾಕೆ? ಒಂದು ಊರಿನಿಂದ ಮತ್ತೊಂದು ಊರಿನ ಹೋಗುವಂತಹ ಜನರಿಗೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕಾಗಿ ಇರುವಂತದ್ದು. ಆ ದಾರಿಯ ಪಕ್ಕದಲ್ಲಿ ಒಂದು ಗುಡಿ ಇತ್ತಂತೆ. ಆ ಗುಡಿ ಯಾವುದು? ಹಾಳು ಬಿದ್ದಿರುವಂತಹ ಗುಡಿ. ಹಾ ಅದರಲ್ಲೊಂದು ದೇವತೆ ಇತ್ತಂತೆ. ಆ ದೇವತೆ ಇರುವುದು ಹೇಗೆ? ಹೇಗೆ? ಪಿನುಗು ದೇವತೆ. ಪೂಜೆ ಪುನಸ್ಕಾರಗಳಿಲ್ಲ. ಯಾಕೆ? ಕಾಡು ಅಲ್ಲಿ ಹೋಗುವವರಿಲ್ಲ, ಅದಕ್ಕೆ ಪೂಜೆ ಇಲ್ಲ, ಪುನಸ್ಕಾರವಿಲ್ಲ. ಅಂತಹ ದೇವತೆಯೊಂದು ದಾರಿ ಹೋಕರದಲ್ಲಿ ನೋಡುವುದು. ಬನ್ನಿ ಬನ್ನಿ ನೀವು ಬನ್ನಿ, ನಿಮ್ಮನೆ ಕರೆದಿದ್ದು ಬನ್ನಿ. ಏನು ಆಚೆ ಮಾಡ್ಬೋದು? ಏನು ಈಗ ಬನ್ನಿ, ನನಗೆ ಪೂಜೆ ಮಾಡಿ, ನನಗೆ ಪುರಸ್ಕಾರ ಮಾಡಿ, ನಿಮಗೆ ನಾ ವರ ಕೊಡ್ತೇನೆ. ಬನ್ನಿ ಬನ್ನಿ, ತೊಂದರೆ ಬನ್ನಿ, ನಾ ಕೊಡ್ತೇನೆ.
ಕೊಡ್ತೇನೆ, ವಿಶ್ವಾಸ ಇಲ್ವಾ? ಪೂಜೆ ಮಾಡ್ಕೊಡಿ, ಆಮೇಲೆ ಗೊತ್ತಾಗ್ತದೆ ನಿಮಗೆ. ಕೊಡ್ತೇನೆ. ಇದನ್ನು ಒಪ್ಪಿ ಯಾರಾದ್ರೂ ಬರ್ತಾರ? ಈಗ ಅದು ಕರೆಯೋದು ನಿನಗೂ ದೇವತೆ ಕರೆಯೋದು ಪೂಜೆ ಮಾಡಿಸಿಕೊಂಡರೆ ವರ ಕೊಡೋದಕ್ಕೆ ಅದರಲ್ಲಿ ಶಕ್ತಿ ಉಂಟ ಸ್ವಾಮಿ. ಸ್ವಯಂ ಶಕ್ತಿಯನ್ನೇ ಕಳೆದುಕೊಂಡದ್ದು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ಅದು ಸಾಧ್ಯವಾ? ಹಾಗೆ ಆಯ್ತು ಈ ಕತೆ. ಅಂದ್ರೆ ಈ ಉದಾಹರಣೆ ನಿಮ್ಮನ್ನ ನಂಬಿಕೊಂಡು ಬಂದ್ರಲ್ಲ, ನಾ ಅವರ ಬಗ್ಗೆ ಯೋಚನೆ ಮಾಡುವುದು. ಹಾಗೆ ಏನು ಮಾಡಿದರು ಅವರು? ಏನಂತ ತಿಳಿದ್ರು? ಘನದೈವ ನೀವೆಂದು ಮರುಳಾಗಿ ನೃಪರು. ಘನದೈವ ನೀವೆಂದು ಮರುಳಾಗಿ 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 ನೃಪರು. ಘನದೈವ ನೀವೆಂದು ಘನದೈವ ನೀವೆಂದು ಘನದೈವ ನೀವೆಂದು ಮರುಳಾಗಿ ಮರುಳಾಗಿ ನೃಪರು. ನಿನಗೆ ದೂರಿದರವರು ಎಂದು ಪಾರಗರ. ನಿನಗೆ ದೂರಿದರವರು ಎಂದು ಪಾರಗರು. ಅವರೆಲ್ಲರೂ ಪಾರಗರು. ಜನಪದವಿಯರು ನಿನ್ನ ಮಹಿಮೆಗಳನಾಗೆ. ಜನಪದವಿಯರು ನಿನ್ನ ಮಹಿಮೆಗಳನಗೆ. ನಿನ್ನ ಮಹಿಮೆಗಳನಗೆ ಮನನವಾಗಿರುವುದೆಂದು ನುಡಿದಳನ್ನ ಬಗೆ. ಮಹಿಮೆಗಳನಗೆ ಮನನವಾಗಿರುವುದು ಮನನವಾಗಿರುವುದೆಂದು ನುಡಿದಳನ್ನ ಬಗೆ. ಜನಪಾರರ್ಯರು ನಿನ್ನ ಮಹಿಮೆಗಳನಗೆ ಮನನವಾಗಿರುವುದೆಂದು ನುಡಿದಳ್ವಲ್ಲ ಬಗೆ. ಮನನವಾಗಿರುವುದೆಂದು ನುಡಿದಳ್ವಲ್ಲ ಬಗೆ. ಘನದೈವ ನೀವೆಂದು ಮರುಳಾಗಿ ನೃಪರು. ಸ್ವಾಮಿ, ನಾ ಆಲೋಚನೆ ಮಾಡುವುದು. ಅಪ್ಪಪ್ಪ, ಹಾಗಾದ್ರೆ ಇದು ನಿಮ್ಮ ಕುರಿತಾದ ಆಲೋಚನೆ ಖಂಡಿತವಾಗಿಯೂ ಅಲ್ಲವಲ್ಲ? ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 87 ಜನ ಈಗಾಗಲೇ. 87 ಮಂದಿಯಾದ ಸಮಕ್ಕಳು. ಸರಿ ಆಯ್ತು. ನಿಮ್ಮ 8ರ ನಂಟು 8ರ ಗುಟ್ಟು ಎಲ್ಲವೂ ಸರಿ. 88 ಒಂದು ಆಗ್ಬೇಕಲ್ಲ ಅಲ್ಲಿ. ಅಲ್ಲಿ 88 ಆಗ್ಬೇಕು ಅಂತ ನಾನು ಗುಟ್ಟೇನು. ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ. ಹೌದು. ಅವನು ಈಗಾಗಲೇ ಅದೆಷ್ಟೋ ಬಾರಿ ನಿಮ್ಮನ್ನು ಹುಡುಕಿಕೊಂಡು ಬಂದವ. ನಿಮ್ಮನ್ನ ಹೇಗಾದ್ರೂ ಮಾಡಿ ಸೆಳೆದುಕೊಳ್ಬೇಕು ಅಂತಿದ್ದ ಅವನಿಗೆ. ಹಸಿದಿರುವಂತ ಹುಲಿಯ ಬಾಯಿಗೆ ಹಸುವಂತ ಹೋಗಿ ಬಿದ್ದ ಹಾಗೆ. 17 ಬಾರಿ ನಮ್ಮನ್ನು ಒಟ್ಟಿಸಿಕೊಂಡು ಬಂದದ್ದು ಹೌದು ಅಲ್ವಾ? ಈಗಾಗಲೇ ಅಟ್ಟಿಸಿಕೊಂಡು ಬಂದಿರುವಂತ ಅವನಿಗೆ ನೀವು ಸಿಗಲಿಲ್ಲ. ಅದು ಬಿಡಿ, ಇನ್ನೊಂದು ಕತೆ ಹೇಳ ಸ್ವಾಮಿ. ಏನು? ಇನ್ನೊಂದು ಹೇಳ. ಅದು ನಗಬಾರ್ದು. ಅಲ್ಲ, ನಗುವಂತದ್ದು ಹೇಳ್ತೀಯ ಅಂತ ನಾನು ಸಂತೋಷ ಪಡ್ತೇನೆ. ಬರೀ ನೀ ಸಂತೋಷ ಪಡುದೇನು? ಈ ಕತೆ ಹೇಳುವಾಗ ನನಗೆ ನಗು ಬರ್ತದೆ. ಹೌದಾ? ಅಂತದ್ದು ಎಂತದ್ದು? ಅಂದ್ರೆ ಈಗಲ್ಲ ಸ್ವಾಮಿ, 3 ದಿನಗಳ ಹಿಂದೆ ನೀವಿಲ್ಲಿಗೆ ಬಂದಿರುವಂತಹ ಕಾಲ ನಾವಿಬ್ಬರು ಮಂಚದ ಮೇಲೆ ಪವಡಿಸಿದಂತಹ ಸಂದರ್ಭ. ನೆಲಕ್ ಮಲ್ಕೊಂಡದ್ದ ಮಂಚಮ ಮಲ್ಕೊಂಡದ್ದು ಅಂತ ಕೇಳಿಲ್ಲ. ಪಲ್ಲಾಗುತ್ತೆ ನಾವು ಬಂದ ಮೇಲೆ ಹಾಗೆ ಅಲ್ವಾ? ಹೌದು. ಅದನ್ನ ಯಾಕೆ ವಿಶೇಷ ಮಾಡುವುದು ನೀವು? ಅಲ್ಲ, ನಿಮ್ಮ ಮಂಚ ಅಂತ ಪ್ರತ್ಯೇಕ ಹೇಳುವುದೇನು? ಅದೆಲ್ಲ ಪ್ರತ್ಯೇಕ. ನಾವು ಮಲಗಿರುವಂತಹ ಸಂದರ್ಭ ಅದು ಪ್ರತ್ಯೇಕ. ಹಾಗೆ ನಿಮಗೆ ದಟ್ಟವಾಗಿರುವಂತ ನಿದ್ದೆ ಬಂದಿತ್ತು ಸ್ವಾಮಿ. ಹಾಗೆ ಹಾಗೆ ತಿರುಗಾಟದಲ್ಲಿ ಇರುವವರಿಗೆ ಹಾಗೆ ತಿರುಗಾಟದಿಂದ ಮನೆಗೆ ಬಂದ್ರ ಹಾಸ್ಕೊಂಡು ಕಂಡ್ರೆ ಎಲ್ಲಿ ಬೇಕಿದ್ರು ನಿದ್ದೆ ಮಾಡುವುದು. ಆದ್ರೆ ನನಗೆ ಹಾಗಲ್ವಲ್ಲ. ನನಗಾಗಿನ ನಿದ್ದೆ ಬಂದಿರಲಿಲ್ಲ. ನನಗೆ ಎಚ್ಚರವಿತ್ತು. ನಾನು ನಿಮ್ಮನ್ನು ನೋಡ್ತಾ
ಅಂತ ನಾನು ಭಾವಿಸಿದೆ. ಹೀಗೆ ಗಾಳಿ ಹಾಕಿದ್ದೆ. ನಾ ಗಾಳಿ ಹಾಕುತ್ತಾ ಇದ್ದೆ. ಆದ್ರೆ ಆ ಬೆವರಿನ ಹನಿ ನಿಮ್ಮ ಮೈಯೆಲ್ಲ ನಡುವುದಕ್ಕೆ ಪ್ರಾರಂಭವಾಯ್ತು. ಗಡ 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 ಅಂತ ಚಳಿ ಹೆಚ್ಚಾಯ್ತಾ ಅಂತ ನಾನು ಭಾವಿಸಿದ್ದೆ. ಗಾಳಿ ತೆಗ್ದೆ. ಇದು ಹಾಗಲ್ಲ. ಆಗ ಕೊಂಡು ಬಿಡ್ತಾ ಇದ್ರಿ. ಹೌದೌದು. ಅದಕ್ಕೆ ನಿಮ್ಗೆ ಎಚ್ಚರ ಆಯ್ತು ಅಂತ ನಾವು ಭಾವಿಸ್ಕೊಳ್ಳೋಣವೇ. ಕಣ್ಣೆನ್ನುವುದು ಕೆಂಪು 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 ಕೆಂಪಡರಿತ್ತು. ಹೌದಪ್ಪ, ಕೆಂಪನೆಯ ಕಣ್ಣು. ನಿಮ್ಮ ದವಡೆ ಎನ್ನುವುದು ಕಚ್ಚಿಕೊಂಡಿದ್ರಿ. ಹೀಗೆ ಅವಳು ಹಚ್ಚಿದ್ದೆ. ಅವಳು ಕಚ್ಚಿದ್ರಿ. ಹೌದಪ್ಪ. ಆ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಒಂದು ಮಾತು ಬಂದಿತ್ತು ಸ್ವಾಮಿ. ಏನು? ಮಾಗದ ಮಾಗದ. ನನಗೆ ನಡುವುದಕ್ಕೆ ಬರುವುದಿಲ್ಲ. ಮಾಗದ ನಡುತ್ತಾ ಇತ್ತು ನಿಮ್ಮ ಸ್ವರ. ಹೌದಪ್ಪ, ನಿದ್ರೆಗಣ್ಣಿನಲ್ಲಿ ಮಾಗದನ ಹೆಸರನ್ನು ಕೇಳಿಕೊಂಡು ನಾನು ಹೋಗಿ ಹೀಗೆ ಮುಟ್ಟಿದಷ್ಟೇ ಕೆಳಗೆ ಮಂಚದ ಕೆಳಗೆ ಬಿದ್ದ. ಆ ಕೋಶ ಎಚ್ಚರಾಗಿರ್ಬೇಕು. ನಿಮ್ಗೆ ಎಚ್ಚರ ಆಯ್ತಾ? ಆಮೇಲೆ ನೀವು ಬಿದ್ದ ನಂತರ ಮತ್ತೆ ನನಗೆ ನಿದ್ದೆ ಬಂತು. ಹೌದಾ? ಹೌದು. ಆಗ ನನಗೆ ಎಚ್ಚರಾಗಿ ಬಂದು ನೋಡ್ತೇನೆ, ಮಾಗದ ಇರ್ಲಿಲ್ಲ, ನೀನೇ ಮಂಚ ಮೇಲೆ ಮುಳ್ಕೊಂಡೆ. ಹೌದಾ? ಅವನ ಹೆಸರನ್ನು ಕೇಳಿಕೊಂಡು ನಿದ್ರೆ ಕಣ್ಣಿನಲ್ಲಿ ಅಂಜುವರು ನೀವು. ಇಲ್ಲ. ಅವರು ಬಂದು ನಿಮ್ಗೆ ದೂರು ಕೊಟ್ಟಿದ್ದಾರೆ. ಪಾಪ ಅವ್ರ ಗತಿ ಏನು ಸ್ವಾಮಿ? ನೀನು ಆಡಿದ ಮಾತು ಸತ್ಯವೇ. ಆವತ್ತಿನ ದಿವಸ ಕನಸಿನಲ್ಲಿ ಮಾಗದ ಬಂದದ್ದು. ಹೌದಲ್ಲ? ನಾ ಹೆದರುತ್ತ ತಿಳಿಯುದು ಬೇಡ. ಅವನ ಹೆಸರು ಕೇಳಿಕೊಂಡೆ ಹೆದರ್ಕೊಂಡು ಹೋಗ್ತೀರಿ ನೀವು. ಈಗ ಬೆವರು ಹೊಡೆಯುವುದು, ಕೈಕಲ್ ಗಡಗಡ ನಡುಗುವುದು, ಅವಳು ಹಚ್ಚುವುದು, ಕಣ್ಣು ಕೆಂಪಡರುವುದು, ಇದೆಲ್ಲ ಯಾವಾಗ? ಭಯ ಭಯ, ಜೀವ ಭಯ. ಒಂದು ಇನ್ನೊಂದು ಯಾವುದು? ತಡೆದುಕೊಳ್ಳಲಾಗಿರುವ ಸಿಟ್ಟು ಬಂದಾಗಲೂ ಹಾಗೆ ಆಗ್ತದೆ. ಆವತ್ತು ಕನಸಿನಲ್ಲಿ ಮಾಗದ ಬಂದ ಇಲ್ವೋ? ಮಾಗದ ಮಾಗದ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತವನ ರಟ್ಟೆಗೆ ಕೈ ಇಟ್ಟ. ನಾವು ರಟ್ಟೆ ಕೈ ಇಟ್ಟದ್ದು ಹೋದು ಮಂಚದ ಕೆಳಗೆ ಬಿದ್ದ ಮೇಲೆ ಒಟ್ಟೊತ್ತಿ ನಿನ್ನೆ ನಿದ್ರೆ ಬರೀತು. ನಾ ಮಂಚ ಏರಿ ಮಾಡ್ಕೊಂಡೆ ಅಷ್ಟೇ. ಅಂದ್ರೆ ಈಗ ನೀವು ಕನಸಿನಲ್ಲಿ ಅವನಿಗೆ ಹೆದರಿದ್ದಲ್ಲ, ಅವನನ್ನ ನಾನು ಹೆದರಿಸಿದ್ದು. ಸುಮ್ಮನಾಗಿ ಸ್ವಾಮಿ. ನೀವು ಸ್ವಪ್ನದಲ್ಲಿರುವ ಒಬ್ಬರನ್ನ ಯಾರಾದ್ರೂ ಬೇಕಿದ್ರೆ ಕೇಳು. ಸ್ವಪ್ನಾವಸ್ಥೆಯಿಂದ ಎದ್ದ ಮೇಲೆ ನೀವು ರಾತ್ರಿ ಇಡೀ ಬೊಬ್ಬೆ ಆಗ್ತಾ ಇದ್ರಿ ಏನು ಅಂತ ನಾ ಹೆದರಿಸ್ತಾ ಇದ್ದೆ ಅಂತ ಹೇಳುದು ಬಿಟ್ಟರು ಒಬ್ಬನು ಹೆದರಿದ